ಅರ್ಧ ಮನುಷ್ಯ ಮತ್ತು ಅರ್ಧ ಜಿಂಕೆ ಹೊಂದಿರುವ ಹುಡುಗ ಇತರ ಹೈಬ್ರಿಡ್ ಮಕ್ಕಳೊಂದಿಗೆ ಅಪೋಕ್ಯಾಲಿಪ್ಸ್ ನಂತರದ ಜಗತ್ತಿನಲ್ಲಿ ಹೇಗೆ ಬದುಕುತ್ತಾನೆ ಮತ್ತು ಅವನನ್ನ ಬೆನ್ನತ್ತಿದ ಜನ ಎಂತವರು ಮತ್ತು ಅವರು ಏನನ್ನ ಅವನಿಂದ ಬಯಸುತ್ತಿದ್ದರು ಎಂಬುದನ್ನ ಈ ಕಥೆಯಲ್ಲಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಜಿಮ್ ಮಿಕಲ್ ಬೆಚ್ವಾರ್ಡ್ಸ್. ಈ ಚಿತ್ರದಲ್ಲಿ ನಾನ್ಸೋ ಅನೋಜಿ, ಕ್ರಿಶ್ಚಿಯನ್ ಕಾನ್ವೆರಿ, ಅದಿಲ್ ಅತ್ತರ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್ ಡ್ರಾಮಾ ಅಡ್ವೆಂಚರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 7.7 ಮತ್ತು ರಾಟನ್ ಟೊಮೊಟೊದಲ್ಲಿ 86% ಸ್ಕೋರ್ ಮಾಡಿದೆ ಮತ್ತು 71% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಡ್ಡಿ ಎಂಬ ವಿಜ್ಞಾನಿಯಿಂದ ಪ್ರಾರಂಭವಾಯಿತು. ಅವಳು ವೈರಸ್ಗೆ ಕ್ಯೂರ್ಗಾಗಿ ಹಿಮಭರಿತ ಪರ್ವತಗಳಿಗೆ ಟ್ರಾವೆಲ್ ಮಾಡ್ತಾಳೆ. ಇನ್ವೆಸ್ಟಿಗೇಷನ್ ನಂತರ ಅವಳು ದೋಣಿಯನ್ನು ಕಂಡುಕೊಂಡಳು. ಅದರಲ್ಲಿ ಬಹಳಷ್ಟು ಮೃತದೇಹಗಳಿದ್ದವು. ಇವರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಇದರ ಜೊತೆಗೆ ಪರ್ಪಲ್ ಫ್ಲವರ್ ಮತ್ತು ಜೊತೆಗೆ ಒಂದು ಡೈರಿ. ಅದಕ್ಕೋಸ್ಕರ ಅವಳು ಇಲ್ಲಿಗೆ ಬಂದಿದ್ದಳು. ಅದರ ನಂತರ ದೃಶ್ಯವು ಜೈಲಿನಲ್ಲಿರುವ ಕೆಲವು ಮಕ್ಕಳಿಗೆ ಸ್ಥಳಾಂತರಗೊಳ್ಳುತ್ತದೆ. ಇವರು ಬ್ರಿಗೇಡಿಯರ್ ಮಕ್ಕಳಾಗಿರಲಿಲ್ಲ, ಆದ್ರೆ ಹೈಬ್ರಿಡ್ ಆಗಿದ್ದರು. ಅಂದರೆ ಅವರು ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿಯಂತೆ ಜನಿಸಿದರು. ಅದು ಈ ವೈರಸ್ನಿಂದಾಗಿ. ಈ ವೈರಸ್ ವಿರುದ್ಧ ಹೋರಾಡಲು ಕೆಲವರು ತಮ್ಮದೇ ಆದ ತಂಡವನ್ನು ರಚಿಸಿದರು. ಅವರ ಹೆಸರು ಲಾಸ್ಟ್ ಮ್ಯಾನ್ ಆರ್ಮಿ. ಈ ಮಕ್ಕಳು ಈ ವೈರಸ್ಗೆ ಕಾರಣ ಅಂತ ಅವರು ಪರಿಗಣಿಸುತ್ತಾರೆ. ಪ್ರಪಂಚದ ವಿವಿಧ ಭಾಗಗಳಿಂದ ಅಂತಹ ಮಕ್ಕಳನ್ನು ಕಂಡುಕೊಂಡ ನಂತರ ಮತ್ತು ಅವರನ್ನು ಈ ಜೈಲಿನಲ್ಲಿ ಬಂಧಿಸಿ ನಂತರ ಆದ್ದರಿಂದ ಅವರ ಮೇಲೆ ಪ್ರಯೋಗಗಳನ್ನು ಮಾಡಬಹುದು. ಈಗ ಈ ಎಲ್ಲಾ ಮಕ್ಕಳು ಪರಸ್ಪರ ದಯೆಯಿಂದ ಇಲ್ಲಿಂದ ಹೊರಬರಲು ಪ್ಲಾನ್ಗಳನ್ನು ಮಾಡಲು ಸ್ಟಾರ್ಟ್ ಮಾಡಿದರು. ಈಗ ನಮಗೆ ಡಾಕ್ಟರ್ ಅನ್ನು ತೋರಿಸಲಾಗಿದೆ. ಅವರು ಅನೇಕ ವರ್ಷಗಳಿಂದ ಈ ವೈರಸ್ಗೆ ಕ್ಯೂರ್ಗಾಗಿ ಹುಡುಕುತ್ತಿದ್ದರು. ಈ ವೇಳೆ ಪತ್ನಿ ಜೊತೆಗಿದ್ದರು, ಏಕೆಂದರೆ ಅವನ ಹೆಂಡತಿಯ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವಳು ಕೂಡ ಈ ವೈರಸ್ಗೆ ಬಲಿಯಾದಳು. ಈ ವೈರಸ್ಗೆ ಇನ್ನೂ ಮದ್ದು ಕಂಡು ಹಿಡಿಯಲಾಗಿಲ್ಲ. ಆದ್ರೆ ಡಾಕ್ಟರು ಮುಂದೊಂದು ದಿನ ನಾನು ಈ ವೈರಸ್ಗೆ ಪರಿಹಾರವನ್ನು ನೋಡುತ್ತೇನೆ ಎಂಬ ಭರವಸೆಯೊಂದಿಗೆ ಅವಳನ್ನು ಜೀವಂತವಾಗಿಟ್ಟರು ಮತ್ತು ಈ ಎಲ್ಲದರಲ್ಲೂ ಲಾಸ್ಟ್ ಮ್ಯಾನ್ ಆರ್ಮಿಯ ಬ್ರಿಗೇಡಿಯರ್ ಅವನಿಗೆ ಸಹಾಯ ಮಾಡುತ್ತಿದ್ದನು. ಆದ್ದರಿಂದ ಡಾಕ್ಟರು ಕ್ಯೂರ್ ನೀಡಬಹುದು ಮತ್ತು ಅವರ ಹೆಂಡತಿಯನ್ನು ಸಹ ಗುಣಪಡಿಸಬಹುದು ಮತ್ತು ಆ ಕ್ಯೂರ್ ಫಾರ್ಮುಲಾ ಪಡೆಯಬಹುದು ಅಂತ. ಆದ್ರೆ ಇದು ಬಹಳ ಸಮಯವಾದ ಕಾರಣ ಬ್ರಿಗೇಡಿಯರ್ ತಾಳ್ಮೆ ಮುಗಿದು ಹೋಯಿತು. ನೀವು ಬೇಗ ಏನಾದರೂ ಮಾಡಬೇಕು ಅಂತ ಡಾಕ್ಟರಿಗೆ ಹೇಳ್ತಾರೆ. ಇಲ್ಲದಿದ್ದರೆ ಈ ವೈರಸ್ ನಿಂದ ನಿಮ್ಮ ಹೆಂಡತಿ ಶೀಘ್ರದಲ್ಲೇ ಸಾಯುತ್ತಾಳೆ. ಎಲ್ಲಾ ಮಕ್ಕಳು ಯಾಮಿ ಎಂಬ ಮಹಿಳೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು, ಏಕೆಂದರೆ ಅವಳು ಅವರೆಲ್ಲರನ್ನೂ ಈ ಕ್ರೂರ ಪ್ರಪಂಚದಿಂದ ರಕ್ಷಿಸಿದ್ದಳು ಮತ್ತು ಈ ಎಲ್ಲಾ ಮಕ್ಕಳು ಅವಳನ್ನು ತಮ್ಮ ತಾಯಿ ಅಂತ ಆಲೋಚಿಸಿದರು. ಹೇಗೋ ರೇಡಿಯೋ ರೂಮ್ ತಲುಪಿದರೆ ಅಂತ ಮಕ್ಕಳು ಅಂದುಕೊಂಡರು. ನಂತರ ನಾವು ಯಾಮಿಯನ್ನು ಸಂಪರ್ಕಿಸಬಹುದು. ಅದರ ನಂತರ ಅವಳು ನಮ್ಮನ್ನು ರಕ್ಷಿಸಲು ಬರುತ್ತಾಳೆ. ಆದ್ರೆ ಆ ಕೋಣೆಗೆ ಹೋಗಲು ಅವರಿಗೆ ಒಂದು ಕೀ ಬೇಕಿತ್ತು. ಇದಕ್ಕಾಗಿ ಅವರು ತಮ್ಮ ಫ್ರೆಂಡ್ ನನ್ನು ಕಳುಹಿಸುತ್ತಾರೆ. ನೆಲವನ್ನು ಅಗೆದ ನಂತರ ಹೊರಗೆ ಹೋಗಬಹುದು ಮತ್ತು ಅವನು ತುಂಬಾ ಜಾಣತನದಿಂದ ಕೀಲಿಯೊಂದಿಗೆ ಹಿಂತಿರುಗುತ್ತಾನೆ. ಅದರ ನಂತರ ಈ ಮಕ್ಕಳ ಮುಖ್ಯ ಪಾತ್ರ ಗಸ್ ಅವನ ಫ್ರೆಂಡ್ ನೊಂದಿಗೆ ರೇಡಿಯೋ ಕೋಣೆಗೆ ಹೋಗ್ತಾನೆ. ಆದ್ರೆ ಆರ್ಮಿಯು ಅವರನ್ನು ನೋಡಿದೆ. ಅವರನ್ನು ಮತ್ತೆ ಜೈಲಿಗೆ ಕರೆತಂದು ಬೀಗ ಹಾಕ್ತಾರೆ. ಅವನ ಹೆಡ್ ನ ಮೇಲೆ 2 ಕೊಂಬುಗಳನ್ನು ಹೊಂದಿದ್ದರಿಂದ ಗಸ್ ಹೈಬ್ರಿಡ್ ಆಗಿತ್ತು. ನೀವು ಭರವಸೆ ಕಳೆದುಕೊಳ್ಳಬೇಡಿ ಅಂತ ಗಸ್ ಇನ್ನು ಮಕ್ಕಳನ್ನು ಪ್ರೋತ್ಸಾಹಿಸ್ತಾನೆ. ಒಂದು ದಿನ ನಾವು ಖಂಡಿತವಾಗಿಯೂ ಇಲ್ಲಿಂದ ಹೊರಬರುತ್ತೇವೆ ಅಂತ ನಾನು ಭಾವಿಸುತ್ತೇನೆ. ಈಗ ಆರ್ಮಿಯು ಇಲ್ಲಿಗೆ ಬರುತ್ತದೆ ಮತ್ತು ಗಸ್ ಅನ್ನು ಪ್ರಯೋಗಕ್ಕೆ ಕರೆದುಕೊಂಡು ಹೋಗ್ತಾರೆ, ಏಕೆಂದರೆ ಡಾಕ್ಟರ ಪ್ರಕಾರ ವೈರಸ್ ಕ್ಯೂರ್ ಈ ಮಕ್ಕಳ ದೇಹದಲ್ಲಿ ಸ್ಪೆಷಲ್ ವಸ್ತುವಿನ ಅಗತ್ಯವಿದೆ. ಡಾಕ್ಟರು ಗಸ್ ಜೊತೆ ಮಾತನಾಡ್ತಾರೆ. ಗಸ್ 10 ವರ್ಷದ ಹುಡುಗ ಅಂತ ಅವನು ಕಂಡುಹಿಡಿದನು. ಈ ವೈರಸ್ಗೆ ಬಲಿಯಾದವರು ಕೇವಲ 9 ವರ್ಷಗಳವರೆಗೆ ಬದುಕಬಲ್ಲರು. ಡಾಕ್ಟರು ಏನು ಅರ್ಥ ಮಾಡಿಕೊಂಡರು ಅಂದರೆ ಈ ಮಕ್ಕಳು ಈ ವೈರಸ್ಗೆ ಕಾರಣವಲ್ಲ, ಏಕೆಂದರೆ ಎಲ್ಲಾ ಮಕ್ಕಳು 10 ವರ್ಷಕ್ಕಿಂತ ಮೇಲ್ಪಟ್ಟವರು. ನೀವು ಚಿಂತಿಸಬೇಡಿ ಅಂತ ಗಸ್ ಡಾಕ್ಟರಿಗೆ ಹೇಳ್ತಾನೆ. ಈ ವೈರಸ್ಗೆ ಪರಿಹಾರವನ್ನು ಕಂಡುಹಿಡಿಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಇದರಲ್ಲಿ ಡಾಕ್ಟರು ಭರವಸೆ ನೀಡ್ತಾರೆ. ಸರಿ, ನಾನು ನಿಮಗೆ ಅಥವಾ ನಿಮ್ಮ ಫ್ರೆಂಡ್ರಿಗೆ ಹಾನಿ ಮಾಡುವುದಿಲ್ಲ. ಇನ್ನೊಂದು ಕಡೆ ಈಗ ನಾವು ಗಸ್ ಕರಡಿ ಫ್ರೆಂಡ್ ನನ್ನು ನೋಡ್ತೇವೆ. ಅವಳು ಸುಮ್ಮನಿದ್ದು ಸೈಂಟಿಸ್ಟ್ ಬಡ್ಡಿ ಜೊತೆ ಫೋನ್ ನಲ್ಲಿ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಾ ಇದ್ದಳು. ಗಸ್ ವಿಜ್ಞಾನಿ ಬಡ್ಡಿಯನ್ನು ಅವನ ತಾಯಿ ಅಂತ ಪರಿಗಣಿಸ್ತಾನೆ ಅಂತ ಇಲ್ಲಿ ನಮಗೆ ತಿಳಿದಿದೆ, ಏಕೆಂದರೆ ಅವಳು ಅವನ ಪ್ರಯೋಗಗಳಿಂದ ಗಸ್ ಅನ್ನು ತಯಾರಿಸಿದ್ದಾನೆ. ಅವಳು ಗಸ್ ನ ಫ್ರೆಂಡ್ ಕರಡಿಗೆ ಹೇಳ್ತಾರೆ, ಸಿಡಿಯನ್ನು ತೆಗೆದುಕೊಂಡು ಬೇಗನೆ ಅವನ ಮನೆಯಿಂದ ಹೊರಡಲು ಹೇಳ್ತಾಳೆ, ಏಕೆಂದರೆ ಲಾಸ್ಟ್ ಮ್ಯಾನ್ ಆರ್ಮಿ ನಿಮ್ಮನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತಾನೆ ಇರಬಹುದು. ಕರಡಿ ಸಿಡಿಯನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಬೇಗನೆ ಆರ್ಮಿಯಿಂದ ಮರೆಮಾಚುತ್ತಾಳೆ ಮತ್ತು ಅಲ್ಲಿಂದ ಓಡಿ ಹೋಗ್ತಾಳೆ. ಈಗ ಗಸ್ ನ ಫ್ರೆಂಡ್ ಯಾಮಿ ಮತ್ತು ಅವಳ ಫ್ರೆಂಡ್ ಮಕ್ಕಳನ್ನು ಉಳಿಸಲು ಜೈಲು ಪ್ರವೇಶಿಸುತ್ತಾಳೆ. ಜೈಲು ನಿಜವಾಗಲೂ ಮೃಗಾಲಯವಾಗಿತ್ತು ಮತ್ತು ಹೇಗಾದರೂ ಅವರು ಮಕ್ಕಳನ್ನು ಉಳಿಸಲು ಬೆಸಿದ್ದರು. ಆದ್ರೆ ಕೊನೆಗೆ ಸಿಕ್ಕಿಬಿದ್ದು ಹೀಗೆ ಮರಳಬೇಕಾಗುತ್ತದೆ. ಆದ್ರೆ ದಾರಿಯಲ್ಲಿ ಅವರು ಒಂದು ಆಟಿಕೆ ಬಿಟ್ಟು ಹೋಗಿದ್ದಾರೆ. ಮಕ್ಕಳು ಅದನ್ನು ಕಂಡುಕೊಂಡ ತಕ್ಷಣ ಅವರಿಬ್ಬರು ಇಲ್ಲಿಗೆ ಉಳಿಸಲು ಬಂದಿದ್ದಾರೆಂದು ಮತ್ತೆ ಬರ್ತಾರೆ ಉಳಿಸಲು ಎಂದು ಅವರಿಗೆ ಅರಿವಾಯಿತು. ಇದರಿಂದ ಮಕ್ಕಳು ತುಂಬಾ ಸಂತೋಷಪಟ್ಟರು. ಪ್ರಯೋಗ ಮಾಡಲು ಡಾಕ್ಟರು ಮತ್ತೆ ಗಸ್ ಅನ್ನು ಕರೆಯುತ್ತಾರೆ. ಈ ಸಮಯದಲ್ಲಿ ಗಸ್ಗೆ ಹಳೆಯ ವಿಷಯಗಳನ್ನು ನೆನಪಿಸಲು ವೈಲೆಟ್ ಫ್ಲವರ್ ನ ಗ್ಯಾಸ್ ಅನ್ನು ಮಾಡಿ ಬಿಡ್ತಾನೆ ಮತ್ತು ಇದು ಸಂಭವಿಸಿದ ತಕ್ಷಣ ವೈರಸ್ ಪೀಡಿತರು ಅಮಲೇರಲು ಸ್ಟಾರ್ಟ್ ಆಗುತ್ತೆ. ಅವರು ಹಿಪ್ನೋಟೈಸ್ ಆಗಿದ್ದಾರಂತೆ. ಅದರೊಂದಿಗೆ ಈಗ ಡಾಕ್ಟರು ಗಸ್ಗೆ ಏನು ಬೇಕಾದರೂ ಕೇಳಬಹುದು. ಗಸ್ ಅವನ ಹಳೆಯ ನೆನಪುಗಳಿಗೆ ಹೋದಾಗ ಈ ವೈರಸ್ ಅನ್ನು ಜಗತ್ತಿಗೆ ತರಲು ಪ್ರಯೋಗಾಲಯವಿದೆ ಅಂತ ಅವರು ಕಂಡುಕೊಂಡರು.
ಅಲ್ಲಿ ಯಾಮಿ ಮತ್ತು ಅವಳ ಫ್ರೆಂಡ್ ಮತ್ತೆ ಮೃಗಾಲಯಕ್ಕೆ ಹಿಂತಿರುಗುತ್ತಾರೆ ಮತ್ತು ಅಲ್ಲಿ ಅಡಗಿಕೊಂಡು ಅವರು ಡ್ರೋನ್ ಇಲ್ಲಿಗೆ ಬರುತ್ತದೆ ಅಂತ ಟ್ರಕ್ ಅನ್ನು ಸರಿಪಡಿಸುತ್ತಿದ್ದರು. ಲಾಸ್ಟ್ ಮ್ಯಾನ್ ಆರ್ಮಿ ಅವರನ್ನು ಹಿಡಿಯಲು ಕಳುಹಿಸಿರುವುದು ಸ್ಪಷ್ಟವಾಗಿದೆ. ಆದ್ದರಿಂದ ಈಗ ಅವರು ಟ್ರಕ್ ಅನ್ನು ತ್ವರಿತವಾಗಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಆರ್ಮಿಯಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಲ್ಲಿಂದ ಓಡಲು ಸ್ಟಾರ್ಟ್ ಮಾಡಿದರು. ಅವರನ್ನು ನೋಡಿದ ಮಕ್ಕಳಿಗೆ ಅನಿಸಿತು, ಅವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡಲು ಬರುತ್ತಿದ್ದರು. ಅದರೊಂದಿಗೆ ಅವಳು ತುಂಬಾ ಸಂತೋಷಪಟ್ಟಳು. ಆದ್ರೆ ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಹೋಗದೆ ಟ್ರಕ್ ಹೊರಟ ನಂತರ ಎಲ್ಲಾ ಮಕ್ಕಳು ತುಂಬಾ ದುಃಖಿತರಾಗಿದ್ದರು. ಯಾಮಿ ಮತ್ತು ಅವಳ ಫ್ರೆಂಡ್ ಹೇಗಾದರೂ ಆರ್ಮಿಯಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಂಡರು. ಆದ್ರೆ ಈಗ ನಾವು ನಮ್ಮೊಂದಿಗೆ ಬೇರೆಯವರನ್ನು ಕರೆತರುತ್ತೇವೆ ಅಂತ ಡಿಸೈಡ್ ಮಾಡ್ತಾರೆ ಮತ್ತು ಆ ಸಮಯದಲ್ಲಿ ನಾವು ಹೇಗಾದರೂ ಮಕ್ಕಳನ್ನು ಉಳಿಸುತ್ತೇವೆ ಮತ್ತು ಅವರನ್ನು ಕರೆದೊಯ್ಯುತ್ತೇವೆ, ಹಾಗಾಗಿ ನಾವೇ ಸಹಾಯ ಮಾಡುತ್ತೇವೆ ಅಂತ ಮಕ್ಕಳು ಡಿಸೈಡ್ ಮಾಡ್ತಾರೆ. ಮತ್ತೆ ಅವರು ಇಲ್ಲಿಂದ ಹೊರಡಲು ಯೋಚಿಸಲು ಸ್ಟಾರ್ಟ್ ಮಾಡ್ತಾರೆ. ಅದರ ಮೇಲೆ ನಾವೆಲ್ಲರೂ ನನ್ನ ಮನೆಗೆ ಹೋಗಬಹುದು ಅಂತ ಗಸ್ ಅವರಿಗೆ ಹೇಳ್ತಾನೆ. ಈ ಕಾಡಿನಲ್ಲಿ ನನ್ನನ್ನು ನನ್ನ ಫಾದರ್ ಬಚ್ಚಿಟ್ಟಿದ್ದರು. ನಾವು ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೇವೆ. ಅದು ನಿಜವಾಗಿ ಬಡ್ಡಿ ವಿಜ್ಞಾನಿಯ ಫ್ರೆಂಡ್ ನಾಗಿದ್ದ ವಿಜ್ಞಾನಿ ಆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿದಳು, ಏಕೆಂದ್ರೆ ಅವಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿದ್ದವು. ಜಗತ್ತನ್ನು ಹೇಗೆ ನಿರ್ಮಿಸಲಾಗಿದೆಯೋ ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ಅವಳು ಇಷ್ಟೆಲ್ಲ ಮಾಡಿದಳು. ಪ್ರಸ್ತುತ ಸಮಯದಲ್ಲಿ ಡಾಕ್ಟರು ಆ ಲ್ಯಾಬ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹೋಗುತ್ತಾರೆ, ಏಕೆಂದರೆ ಈಗ ನಾನು ಎಲ್ಲವನ್ನೂ ಮುಗಿಸಬಲ್ಲೆ ಅಂತ ಅವನಿಗೆ ಖಚಿತವಾಗಿತ್ತು. ಯಾಮಿ ಅವನ ಬಹಳಷ್ಟು ಫ್ರೆಂಡ್ ಅನ್ನು ಸಹ ಕರೆಯುತ್ತಾಳೆ. ಇದರಿಂದ ಅವರು ಅವರಿಗೆ ಸಹಾಯ ಮಾಡಬಹುದು ಮತ್ತು ಮಕ್ಕಳನ್ನು ಉಳಿಸಲು ಅವರು ಅವರೊಂದಿಗೆ ಹೋಗಬಹುದು. ಗಸ್ ಮತ್ತು ಡಾಕ್ಟರು ಸೇನಾ ಸ್ಟಾಫ್ನ ಸಹಾಯದಿಂದ ಆ ಪ್ರಯೋಗಾಲಯವನ್ನು ತಲುಪುತ್ತಾರೆ. ಆದಾಗ್ಯೂ ಅವರು ಅಲ್ಲಿ ಏನನ್ನೂ ಕಾಣುವುದಿಲ್ಲ. ಆರ್ಮಿ ಮ್ಯಾನ್ ಅವರನ್ನು ಇಲ್ಲಿಂದ ಹೊರಡಲು ಹೇಳಿದಾಗ ಆಗ ಹೈಬ್ರಿಡ್ ಮಗು ಬಂದು ಅವರ ಮೇಲೆ ಆಕ್ರಮಣ ಮಾಡುತ್ತದೆ. ಅದು ಸಂಪೂರ್ಣವಾಗಿ ಮೊಸಳೆಯಂತೆ ಕಾಣುತ್ತಿತ್ತು. ಮೊದಲಿಗೆ ಗಸ್ ಅವನಿಂದ ಓಡಿ ಹೋಗಲು ಸ್ಟಾರ್ಟ್ ಮಾಡಿದನು, ಆದ್ರೆ ನಂತರ ಅವನು ಅವನ ಭಯವನ್ನು ನಿಯಂತ್ರಿಸಿದನು ಮತ್ತು ಅವನೊಂದಿಗೆ ಸ್ನೇಹ ಬೆಳೆಸಿದನು. ಆದ್ರೆ ನಂತರ ಅಲ್ಲಿಗೆ ಕೊನೆಯ ವ್ಯಕ್ತಿ ಆರ್ಮಿ ಮ್ಯಾನ್ ಬರ್ತಾನೆ ಮತ್ತು ಮೊಸಳೆ ಮಗುವಿಗೆ ಇಂಜೆಕ್ಷನ್ ನೀಡಿ ಅವನನ್ನು ಪ್ರಜ್ಞಾಹೀನಗೊಳಿಸ್ತಾನೆ. ತಕ್ಷಣವೇ ಆತನನ್ನು ಜೈಲಿಗೆ ಹಾಕಲಾಗುತ್ತದೆ. ಈಗ ಬ್ರಿಗೇಡಿಯರ್ ಅದೇ ಪಟ್ಟಣವನ್ನು ತಲುಪಿದನು. ಅಲ್ಲಿ ಯಾಮಿ ಮತ್ತು ಅವಳ ಫ್ರೆಂಡ್ಸ್ ಇದ್ದರು. ಇಲ್ಲಿ ಬ್ರಿಗೇಡಿಯರ್ ಎಲ್ಲರಿಗೂ ಈ ವೈರಸ್ನ ಕ್ಯೂರ್ ನೀಡುತ್ತಾರೆ. ಇದು ಔಷಧವಾಗಿತ್ತು ತೋರಿಸುವ ಮೂಲಕ ಎಲ್ಲರನ್ನೂ ಪ್ರೋತ್ಸಾಹಿಸುತ್ತಾರೆ. ತನ್ನೊಂದಿಗೆ ಸೇರಲು ಎಲ್ಲರಿಗೂ ಹೇಳ್ತಾನೆ. ಅದನ್ನು ನೋಡಿದ ಯಾಮಿ ಮತ್ತು ಅವಳ ಫ್ರೆಂಡ್ಸ್ ತುಂಬಾ ದುಃಖಿತರಾದರು, ಏಕೆಂದ್ರೆ ಅವರಿಗೆ ಸತ್ಯ ಗೊತ್ತಿತ್ತು, ತಮ್ಮ ಸ್ಪೆಷಲ್ ಮಕ್ಕಳನ್ನು ಕೊಂದು ಈ ಕ್ಯೂರ್ ಮಾಡಲಾಗುತ್ತಿದೆ ಅಂತ. ಈ ಪ್ರಯೋಗಾಲಯದಲ್ಲಿ ಇನ್ವೆಸ್ಟಿಗೇಷನ್ ನಂತರ ಗಸ್ ಮತ್ತು ಡಾಕ್ಟರು ಆ ವಿಜ್ಞಾನಿಯ ವಿಡಿಯೋ ಸಿಕ್ಕಿತು. ಇದರಲ್ಲಿ ಅವರು ತಮ್ಮ ಪ್ರಯೋಗವನ್ನು ಪ್ರಸ್ತಾಪಿಸಿದರು. ನಾನು ಮತ್ತು ನನ್ನ ಸಹ ವಿಜ್ಞಾನಿ ಫ್ರೆಂಡ್ ಸ್ಪೆಷಲ್ ಪ್ರಯೋಗ ಮಾಡುತ್ತಿದ್ದರು. ಇದರಲ್ಲಿ ಯಾವುದೇ ನೋವು ಮತ್ತು ರೋಗವಿಲ್ಲದೆ ನಾವು ಉತ್ತಮ ಜೀವನವನ್ನು ನಡೆಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬಹುದು. ಇದರಲ್ಲಿ ಅಂತಿಮವಾಗಿ ಪ್ರಯೋಗದ ಸಮಯದಲ್ಲಿ ನಾವು ಗಸ್ ಮಾಡಲು ಸಾಧ್ಯವಾಯಿತು. ಈಗ ಅದನ್ನು ನೋಡಿ ಡಾಕ್ಟರ ಚಕಿತನಾದನು. ಅದು ಏನು? ಆದ್ರೆ ನಂತರ ರಿಸರ್ಚ್ ಮಾಡಲು ಅವರು ಇದನ್ನೆಲ್ಲ ಸಾಕ್ಷಿಯಾಗಿ ತೆಗೆದುಕೊಳ್ತಾರೆ. ಗಸ್ನ ಫ್ರೆಂಡ್ ಕರಡಿ ಗಸ್ಗೆ ತಲುಪಿದ ಕೊನೆಯ ವ್ಯಕ್ತಿ ಆರ್ಮಿಯ ಭಾಗವಾಗುತ್ತಾನೆ. ಅವಳು ಅವರ ನೆಲೆಗೆ ಬಂದಳು. ಗಸ್ ಮತ್ತೆ ಮೃಗಾಲಯಕ್ಕೆ ಬಂದಾಗ ಎಲ್ಲಾ ಮಕ್ಕಳು ಅವನ ಮೇಲೆ ಬಹಳ ಕೋಪಗೊಂಡರು ಮತ್ತು ಅವನನ್ನು ದ್ವೇಷಿಸಲು ಸ್ಟಾರ್ಟ್ ಮಾಡಿದರು, ಏಕೆಂದರೆ ಒಂದು ಗಸ್ ಅವನಿಗೆ ಸುಳ್ಳು ಹೇಳ್ತಾನೆ, ನಮ್ಮ ಫ್ರೆಂಡ್ ಇಲ್ಲಿಂದ ಓಡಿ ಹೋಗಿದ್ದಾನೆ ಅಂತ. ಆರ್ಮಿಯು ಅವನನ್ನು ಹಿಡಿದು ಕೊಂದಿದ್ದರು ಮತ್ತು ಎರಡನೆಯದು ಎಲ್ಲರಿಗೂ ತಿಳಿದಿತ್ತು, ಆ ಗಸ್ ಅತ್ಯಂತ ಎಲ್ಲರಿಗಿಂತ ಬೇರೆಯಾಗಿದ್ದಾನೆ, ವಿಶೇಷವಾಗಿದ್ದಾನೆ ಅಂತ. ಅದಕ್ಕಾಗಿಯೇ ಆರ್ಮಿಯು ಅವನನ್ನು ಪ್ರಯೋಗಕ್ಕೆ ಕರೆದೊಯ್ಯುತ್ತದೆ ಮತ್ತು ಅವನೊಂದಿಗೆ ಏನನ್ನೂ ಮಾಡುವುದಿಲ್ಲ. ಆದ್ದರಿಂದ ಎಲ್ಲಾ ಮಕ್ಕಳು ಅವನಿಲ್ಲದೆ ಇಲ್ಲಿಂದ ಹೊರಡಲು ಯೋಚಿಸುತ್ತಿದ್ದರು. ಪ್ರಯೋಗಾಲಯದಿಂದ ತಂದ ವಸ್ತುಗಳ ಸಹಾಯದಿಂದ ಡಾಕ್ಟರು ಸ್ವತಃ ಪ್ರಯೋಗಗಳನ್ನು ಮಾಡ್ತಾರೆ ಮತ್ತು ಅಂತಿಮವಾಗಿ ಈ ವೈರಸ್ಗೆ ಕ್ಯೂರ್ ಮಾಡುತ್ತಾನೆ. ಯಾಮಿ ಮತ್ತು ಅವಳ ಫ್ರೆಂಡ್ ತಮ್ಮ ಇತರ ಫ್ರೆಂಡ್ ಅನ್ನು ಭೇಟಿಯಾಗಲು ಬಂದರು, ಏಕೆಂದರೆ ಅವರು ಮಕ್ಕಳನ್ನು ಮೃಗಾಲಯದಿಂದ ಹೊರಗೆ ಕರೆದೊಯ್ಯಲು ಒಪ್ಪಿಕೊಂಡಿದ್ದರು. ಮಕ್ಕಳನ್ನು ಉಳಿಸಲು ಕಾರಣವಾಗಿತ್ತು ಮತ್ತು ಲಾಸ್ಟ್ ಮ್ಯಾನ್ ಆರ್ಮಿಯನ್ನು ಸೋಲಿಸಲು ಅವರು ಸಾಕಷ್ಟು ಹಣವನ್ನು ಪಡೆಯುತ್ತಿದ್ದರು. ನೆಲವನ್ನು ಅಗೆದು ಬಿಡಬಲ್ಲ ಗಸ್ ಅವರ ಆತ್ಮೀಯ ಫ್ರೆಂಡ್ ಅವನು ಗಸ್ ಹತ್ತಿರ ಬರ್ತಾನೆ ಮತ್ತು ಅವನನ್ನು ಪ್ರೋತ್ಸಾಹಿಸುವಾಗ ಅವರು ಹೇಳ್ತಾರೆ, ನನ್ನ ಫ್ರೆಂಡ್ ಚಿಂತಿಸಬೇಡ, ನಾನು ನಿನ್ನನ್ನು ಅರ್ಥ ಮಾಡಿಕೊತ್ತೇನೆ, ನಾನು ನಿಮ್ಮೊಂದಿಗಿದ್ದೇನೆ. ಈಗ ಇಲ್ಲಿಂದ ಹೊರಬರಲು ನಾನು ಸಹ ನಿಮಗೆ ಸಹಾಯ ಮಾಡುತ್ತೇನೆ. ನಂತರ ಗಸ್ ಸಹಾಯದಿಂದ ಅವರು ಸಣ್ಣ ಸುರಂಗದಿಂದ ಸಹಾಯ ಪಡೆಯಲು ಹೊರಗೆ ಹೋಗ್ತಾರೆ. ಆದ್ರೆ ಇದರ ಮೇಲೆ ಹೈಬ್ರಿಡ್ ಹುಡುಗಿಯೊಬ್ಬಳು ಗಸ್ ಮೇಲೆ ಕೋಪಗೊಳ್ಳಲು ಸ್ಟಾರ್ಟ್ ಮಾಡಿದಳು, ಏಕೆಂದರೆ ಅವನ ಸ್ನೇಹಿತೆ ಅಪಾಯದಲ್ಲಿ ಸಿಲುಕಬಹುದೆಂಬ ಭಯ ಆಕೆಗಿತ್ತು. ಜನರಲ್ಗೆ ಅದು ತಿಳಿದಾಗ ಡಾಕ್ಟರು ಈ ವೈರಸ್ ಅನ್ನು ಗುಣಪಡಿಸಿದ್ದಾರೆ. ಆಗ ಅವನಿಗೆ ತುಂಬಾ ಸಂತೋಷವಾಯಿತು. ಆದ್ರೆ ಅಪ್ರಾಮಾಣಿಕ ಬ್ರಿಗೇಡಿಯರ್ ಡಾಕ್ಟರ್ ಇಂದ ಕ್ಯೂರ್ ತೆಗೆದುಕೊಳ್ಳುತ್ತಾನೆ ಮತ್ತು ಅವನು ಅವನ ಹೆಂಡತಿಗೆ ಸಹಾಯ ಮಾಡಲು ಬಿಡುವುದಿಲ್ಲ, ಏಕೆಂದರೆ ಈಗ ಅವರು ಡಾಕ್ಟರ್ ಇಂದ ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳಲು ಬಯಸಿದರು. ಯಾಮಿ ಅವನ ಫ್ರೆಂಡ್ ನನ್ನು ಅವನ ಫ್ಲಾಶ್ ಬ್ಯಾಕ್ ಬಗ್ಗೆ ಕೇಳುತ್ತಲೇ ಇರುತ್ತಾಳೆ, ಏಕೆಂದರೆ ಆಗಾಗ ಅವನ ಫ್ಲಾಶ್ ಬ್ಯಾಕ್ ನೆನೆದು ದುಃಖ ಪಡುತ್ತಿದ್ದನು. ಆದ್ದರಿಂದ ಇಂದು ಅವರು ಅಂತಿಮವಾಗಿ ಹೇಳ್ತಾರೆ, ನಾನು ಮೊದಲು ಲಾಸ್ಟ್ ಮ್ಯಾನ್ ಆರ್ಮಿಯ ಭಾಗವಾಗಿದ್ದೆ, ಏಕೆಂದರೆ ಅವರು ನನಗೆ ಭರವಸೆ ನೀಡಿದ್ದರು. ನನ್ನ ಹೈಬ್ರಿಡ್ ಹುಡುಗಿ ಮತ್ತು ನನ್ನ ಹೆಂಡತಿಯನ್ನು ಹುಡುಕಲು ಅವರು ನನಗೆ ಸಹಾಯ ಮಾಡ್ತಾರೆ. ಇದರಿಂದಾಗಿ ನಾನು ಬಹಳಷ್ಟು ಹೈಬ್ರಿಡ್ ಮಕ್ಕಳನ್ನು ಹಿಡಿದಿದ್ದೇನೆ ಮತ್ತು ಅವರನ್ನು ಲಾಸ್ಟ್ ಮ್ಯಾನ್ ಆರ್ಮಿಗೆ ಹಸ್ತಾಂತರಿಸಿದರು. ಆದ್ರೆ ನಾನು ಮಾಡುತ್ತಿರುವುದು ತಪ್ಪು ಅಂತ ಅರಿವಾದಾಗ ನಂತರ ನಾನು
ಆ ಸೇನೆಯನ್ನು ತೊರೆದೆ. ತದನಂತರ ನಾನು ಗಸ್ ಅನ್ನು ಭೇಟಿಯಾದೆ. ಇದನ್ನೆಲ್ಲಾ ಕೇಳಿದ ಯಾಮಿಗೆ ತುಂಬಾ ಬೇಸರವಾಯಿತು, ಏಕೆಂದರೆ ಅವಳು ಸೆರೆಹಿಡಿಯಲ್ಪಟ್ಟ ಎಲ್ಲಾ ಮಕ್ಕಳ ಬಗ್ಗೆ ತುಂಬಾ ಕೆಟ್ಟ ಭಾವನೆ ಹೊಂದಿದ್ದಳು. ಲಾಸ್ಟ್ ಮ್ಯಾನ್ ಆರ್ಮಿ ಜನರು ಮಕ್ಕಳ ಬಳಿಗೆ ಬಂದರು ಮತ್ತು ಅವರಿಗೆ ತೊಂದರೆ ಕೊಡಲು ಪ್ರಯತ್ನಿಸಿದರು. ಇದರಿಂದಾಗಿ ಗಸ್ ಕೋಪಗೊಂಡನು. ಆದ್ದರಿಂದ ಅವನು ಅವನ ಕೊಂಬಿನಿಂದ ಮನುಷ್ಯನ ಮೇಲೆ ಆಕ್ರಮಣ ಮಾಡ್ತಾನೆ. ಕೊಂಬು ಅವನ ಕಾಲಿಗೆ ಚುಚ್ಚುತ್ತದೆ ಮತ್ತು ಅವನನ್ನು ಗಾಯಗೊಳಿಸುತ್ತಾನೆ ಮತ್ತು ಅವಕಾಶ ನೀಡುವ ಮೂಲಕ ಅವರು ತಕ್ಷಣವೇ ಇಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಮುಂದೆ ಹೋಗಿ ಬ್ರಿಗೇಡಿಯರ್ನಿಗೆ ಡಿಕ್ಕಿ ಹೊಡೆದ. ಅಲ್ಲಿ ಕರಡಿ ಅವನ ಮೊದಲ ಆಪರೇಷನ್ ಅನ್ನು ಹಿಡಿಯಲು ಹೋಗುತ್ತದೆ, ಅಂದರೆ ಈ ಹೈಬ್ರಿಡ್ ಮಕ್ಕಳನ್ನು ಹಿಡಿಯಲು. ಏಕೆಂದರೆ ಅವಳು ಇದರಲ್ಲಿ ಯಶಸ್ವಿಯಾದರೆ ಅವಳು ಗಸ್ ಅನ್ನು ಭೇಟಿಯಾಗಲು ಸಾಧ್ಯವಾಗುತ್ತದೆ. ಯಾಮಿ ಮತ್ತು ಅವಳ ಇಡೀ ತಂಡ ಕೂಡ ಲಾಸ್ಟ್ ಮ್ಯಾನ್ ಆರ್ಮಿ ಮೇಲೆ ಸಂಪೂರ್ಣ ತಯಾರಿಯೊಂದಿಗೆ ಆಕ್ರಮಣ ಮಾಡಲು ಹೋಗ್ತಾರೆ. ಆದ್ರೆ ಯಾಮಿ ಅವನ ಫ್ರೆಂಡ್ ನ ಮೇಲೆ ಕೋಪಗೊಂಡ ಕಾರಣ ಆದ್ದರಿಂದ ಅವಳು ಅವನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲಿಲ್ಲ. ಆದ್ರೆ ಅವನು ಗಸ್ ನ ಫ್ರೆಂಡ್, ಅವನು ಹೇಗೆ ಹೋಗುವುದಿಲ್ಲ. ಆದ್ದರಿಂದ ಅವನು ಅವನ ಬಸ್ ಅನ್ನು ತೆಗೆದುಕೊಂಡು ಅವರನ್ನು ಹಿಂಬಾಲಿಸಿದನು. ಬ್ರಿಗೇಡಿಯರ್ ಗಸ್ ಮೇಲೆ ತುಂಬಾ ಕೋಪಗೊಂಡರು. ಅದಕ್ಕಾಗಿಯೇ ಅವನು ಗಸ್ ಅನ್ನು ತುಂಬಾ ಹೆದರಿಸ್ತಾನೆ. ನಂತರ ಅವನಿಗೆ ಪಾಠ ಕಲಿಸಲು ಅವನು ಅವನ ಒಂದು ಕೊಂಬನ್ನು ಕತ್ತರಿಸಿ ಮತ್ತೆ ಜೈಲಿಗೆ ಬಂಧಿಸ್ತಾನೆ. ಅದನ್ನು ನೋಡಿ ಮಕ್ಕಳೆಲ್ಲ ಅವನ ಬಗ್ಗೆ ಚಿಂತಿತರಾಗಿದ್ದರು ಮತ್ತೆ ಅವನೊಂದಿಗೆ ಸ್ನೇಹ ಬೆಳೆಸ್ತಾರೆ. ಈಗ ಅಂತಿಮ ಸಭೆಯ ಮೊದಲು ಡಾಕ್ಟರು ಮತ್ತೊಮ್ಮೆ ಔಷಧಿಯನ್ನು ಪರೀಕ್ಷಿಸ್ತಾರೆ. ಆದ್ರೆ ಮತ್ತೆ ಪರೀಕ್ಷೆಯಲ್ಲಿ ಕ್ಯೂರ್ ನಲ್ಲಿ ವೈರಸ್ ಇತ್ತು. ಇದರಿಂದ ಡಾಕ್ಟರು ತುಂಬಾ ಚಿಂತಿತರಾಗಿದ್ದರು. ಆದ್ರೆ ಹಲವು ವರ್ಷಗಳಿಂದ ಕ್ಯೂರ್ಗಾಗಿ ಕಾಯುತ್ತಿದ್ದ ಅವರ ಪತ್ನಿ ತುಂಬಾ ಬೇಸರಗೊಂಡಳು. ಅವಳು ಅವನ ಪತಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ, ಮೀಟಿಂಗ್ ನಲ್ಲಿ ಸತ್ಯವನ್ನೇ ಹೇಳುತ್ತೀರಿ, ಇದರಿಂದ ಅಲ್ಲಿ ಗಲಭೆ ಉಂಟಾಗಲಿ, ಈ ಮಧ್ಯೆ ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಲಿ ಮತ್ತು ಬ್ರಿಗೇಡಿಯರ್ ಜೈಲಿನಿಂದ ತಪ್ಪಿಸಿಕೊಳ್ಳಲು ನಮಗೆ ಅವಕಾಶ ಸಿಗುತ್ತದೆ. ಅದರ ನಂತರ ಎಲ್ಲಾ ಗುಂಪಿನ ಲೀಡರ್ರು ಚಿಕಿತ್ಸೆಗಾಗಿ ಕ್ಯೂರ್ಗಾಗಿ ಬ್ರಿಗೇಡಿಯರ್ ಮೀಟಿಂಗ್ ನಲ್ಲಿ ಬಂದಿರುತ್ತಾರೆ. ಆದ್ರೆ ಬ್ರಿಗೇಡಿಯರ್ ಡಾಕ್ಟರು ಏನನ್ನು ಹೇಳಲು ಬಿಡುವುದಿಲ್ಲ. ಎಲ್ಲರ ಮುಂದೆ ನಗರದ ನಕ್ಷೆಯನ್ನು ತೋರಿಸಲಾಗುತ್ತಿದೆ. ಮೊದಲಿನಂತೆ ಎಲ್ಲವೂ ಸರಿಯಾಗಲಿ ಅಂತ ಹೇಳ್ತಾನೆ. ಅಲ್ಲಿ ಅವರ ಪ್ಲಾನ್ ನ ಪ್ರಕಾರ ಮಕ್ಕಳು ಲಾಸ್ಟ್ ಮ್ಯಾನ್ ಆರ್ಮಿಯ ಜನರನ್ನು ಮರಳು ಮಾಡಿ ಅವರನ್ನು ಪ್ರಜ್ಞಾಹೀನನನ್ನಾಗಿ ಮಾಡಿ ಆ ಸೆರೆಮನೆಯಿಂದ ಹೊರಬರ್ತಾರೆ. ಈಗ ಎಲ್ಲಾ ಗುಂಪಿನ ಲೀಡರ್ರು ಯಾವುದಾದರೂ ಒಂದೊಂದು ವಿಷಯದಲ್ಲಿ ಪರಿಣಿತರು ಅಂತ ಬ್ರಿಗೇಡಿಯರ್ ತಿಳಿದಿದ್ದ ಹೊಸ ನಗರವನ್ನು ಮಾಡಲು ಬ್ರಿಗೇಡಿಯರ್ಗೆ ಅವರ ಅಗತ್ಯವಿರುತ್ತದೆ. ಅದಕ್ಕೆ ಎಲ್ಲರಿಗೂ ಮ್ಯಾಪ್ ತೋರಿಸಿದರು ಮತ್ತು ಸ್ವಲ್ಪ ಮಟ್ಟಿಗೆ ಪ್ರತಿಯೊಬ್ಬರೂ ಅವನ ಪ್ಲಾನ್ ಅನ್ನು ಇಷ್ಟಪಡ್ತಾರೆ. ಮಕ್ಕಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದ್ರೆ ನಂತರ ಒಂದು ಮಗು ಸೇನೆಯ ಕೈಗೆ ಸಿಕ್ಕಿಬಿದ್ದಿತು. ಅದನ್ನು ನೋಡಿದ ಗಸ್ ಆರ್ಮಿಯನ್ನು ಅವನ ಹಿಂದೆ ಬೀಳುವಂತೆ ಮಾಡುತ್ತಾನೆ. ಎಲ್ಲ ಮಕ್ಕಳನ್ನು ಓಡಿ ಹೋಗುವಂತೆ ಹೇಳ್ತಾನೆ. ಗಸ್ ಬ್ರಿಗೇಡಿಯರ್ ಮೀಟಿಂಗ್ ಅನ್ನು ತಲುಪಿದರು. ಇಲ್ಲಿ ಬ್ರಿಗೇಡಿಯರ್ ರಹಸ್ಯವು ಎಲ್ಲರಿಗೂ ಗೊತ್ತಾಗುವಂತೆ ಮಾಡುತ್ತಾನೆ. ಬ್ರಿಗೇಡಿಯರ್ ನಮ್ಮಂತಹ ಸ್ಪೆಷಲ್ ಹೈಬ್ರಿಡ್ ಮಕ್ಕಳನ್ನು ಕೊಲ್ಲುವ ಮೂಲಕ ಕ್ಯೂರ್ ಮಾಡುತ್ತಿದ್ದಾರೆ. ಅದನ್ನು ಕೇಳುವಾಗ ಗುಂಪಿನ ಯಾವುದೇ ಲೀಡರ್ನಿಗೆ ಸಮಾಧಾನವಾಗುವುದಿಲ್ಲ. ಈ ಕಾರಣದಿಂದಾಗಿ ಬ್ರಿಗೇಡಿಯರ್ ತುಂಬಾ ಕೋಪಗೊಂಡರು. ಗಸ್ನನ್ನು ಕೊಲ್ಲಲು ಅವನನ್ನು ಸೆರೆಹಿಡಿಯುತ್ತಾನೆ. ಆದ್ರೆ ಬ್ರಿಗೇಡಿಯರ್ ಸಹೋದರ ಅವನ ದುಷ್ಕೃತ್ಯಗಳಿಂದ ಬೇಸತ್ತಿದ್ದವನು ಗಸ್ನನ್ನು ಮುಕ್ತಗೊಳಿಸುತ್ತಾನೆ. ಮೀಟಿಂಗ್ ಮುಗಿಯುವ ಮುನ್ನವೇ ಲೀಡರ್ ಎಲ್ಲ ಅಲ್ಲಿಂದ ಹೊರಡಲು ಆರಂಭಿಸಿದರು. ಆದ್ರೆ ಬ್ರಿಗೇಡಿಯರ್ ಒಬ್ಬರ ಬಳಿ ಬಂದು ಮಾತನಾಡಲು ಸ್ಟಾರ್ಟ್ ಮಾಡ್ತಾನೆ. ಅವಳು ಬ್ರಿಗೇಡಿಯರ್ ಗಿಂತ ತುಂಬಾ ಅಪ್ರಾಮಾಣಿಕಳಾಗಿದ್ದಳು. ಇತರ ಲೀಡರ್ ಎಲ್ಲಾ ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸಲು ಅವಳು ಅವರನ್ನು ಕೊಲ್ಲುತ್ತಾಳೆ. ಯಾಮಿಯ ಫ್ರೆಂಡ್ ಸೇನಾ ಸ್ಟಾಫ್ ನೊಂದಿಗೆ ಫೋನ್ ನಲ್ಲಿ ಮಾತನಾಡ್ತಾನೆ. ನಿಮ್ಮ ಮೇಲೆ ಆಕ್ರಮಣ ನಡೆಯಲಿದೆ ಅಂತ ನಾನು ಆಕ್ರಮಣ ವಿವರಗಳನ್ನು ನೀಡುತ್ತೇನೆ. ಆದ್ರೆ ನೀವು ಗಸ್ ಅನ್ನು ನನಗೆ ಒಪ್ಪಿಸಿದರೆ ಮಾತ್ರ. ಈಗ ಗಸ್ನ ಫ್ರೆಂಡ್ ನೆಲದಿಂದ ಹೊರಬರ್ತಾನೆ. ಅದರ ಮೇಲೆ ಎಲ್ಲಾ ಸೈನಿಕರು ಬಂದೂಕುಗಳನ್ನು ಹಾಕ್ತಾರೆ. ಅವನನ್ನು ಉಳಿಸಲು ಯಾಮಿಯ ಫ್ರೆಂಡ್ ಅವರೊಂದಿಗೆ ಜಗಳವಾಡಲು ಸ್ಟಾರ್ಟ್ ಮಾಡಿದನು. ಅವರಿಂದ ಬಂದೂಕುಗಳನ್ನು ಕಸಿದುಕೊಂಡು ಹತ್ಯೆ ಮಾಡುತ್ತಿದ್ದ. ಆದ್ರೆ ಈ ಪ್ರಯತ್ನದಲ್ಲಿ ಅವರೇ ಗಾಯಗೊಂಡು ಮೂರ್ಛೆ ಹೋಗ್ತಾರೆ. ಗಸ್ ಆರ್ಮಿಯಿಂದ ಅವನನ್ನು ರಕ್ಷಿಸಿಕೊಳ್ಳುವಾಗ ಆ ಸ್ಥಳಕ್ಕೆ ಬಂದರು. ಅಲ್ಲಿ ಯಾಮಿಯ ಫ್ರೆಂಡ್ ನನ್ನು ಬಂಧಿಸಲಾಯಿತು. ಗಸ್ ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ತುಂಬಾ ಭಾವುಕರಾದರು. ಪರಸ್ಪರ ಕೈ ಹಿಡಿದು ಅವರು ಪರಸ್ಪರ ಪ್ರೀತಿಯಿಂದ ನೋಡಲಾರಂಭಿಸಿದರು. ಏಕೆಂದರೆ ಇಬ್ಬರು ಒಳ್ಳೆಯ ಫ್ರೆಂಡ್ ಆಗಿದ್ದರು ಮತ್ತು ಬಹಳ ಸಮಯದ ನಂತರ ಭೇಟಿಯಾದರು. ಒಂದು ಬದಿಯಲ್ಲಿ ಕರಡಿ ಮೃಗಾಲಯವನ್ನು ತಲುಪುತ್ತದೆ. ಯಾಮಿ ಅವನ ತಂಡದೊಂದಿಗೆ ವಿಮಾನದಲ್ಲಿ ಆಕ್ರಮಣ ಮಾಡಲು ಮೃಗಾಲಯವನ್ನು ತಲುಪಿದ್ದಳು. ಅದರ ಮೇಲೆ ಯಾಮಿ ಮೃಗಾಲಯದ ಮೇಲೆ ಅನ್ನು ಎಸೆಯುತ್ತಾರೆ. ಇದರಿಂದಾಗಿ ಬ್ರಿಗೇಡಿಯರ್ ಅಲ್ಲಿಂದ ಓಡಿ ಹೋಗಬೇಕಾಯಿತು. ಆದ್ರೆ ಅವನು ಅವನ ಆರ್ಮಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಇದರಿಂದ ಹೈಬ್ರಿಡ್ ಮಕ್ಕಳನ್ನು ಪತ್ತೆ ಹಚ್ಚಿ ಮತ್ತೆ ಜೈಲಿಗೆ ಹಾಕಬಹುದು. ಯಾಮಿ ಜೈಲಿಗೆ ಬಂದಿದ್ದಳು. ಆದ್ರೆ ಮಕ್ಕಳು ಅದಾಗಲೇ ಅಲ್ಲಿಂದ ಓಡಿ ಹೋಗಿದ್ದರು. ಗಸ್ ಅವನ ಫ್ರೆಂಡ್ ನನ್ನು ಜೈಲಿನಿಂದ ಬಿಡುಗಡೆ ಮಾಡ್ತಾನೆ ಮತ್ತು ಈಗ ಇಬ್ಬರು ಇತರ ಮಕ್ಕಳನ್ನು ಹುಡುಕಲು ಹೊರಟರು. ಮಕ್ಕಳು ಸುರಕ್ಷಿತವಾಗಿಲ್ಲದ ಕಾರಣ ಯಾಮಿ ಅಲ್ಲೇ ಆಕ್ರಮಣ ಮಾಡಿದರು. ಅವರೆಲ್ಲರೂ ಹಗ್ಗದ ಮೂಲಕ ಮೇಲಕ್ಕೆ ಹೋಗಲಾರಂಭಿಸಿದರು. ಒಂದು ಹುಡುಗಿ ಗಸ್ ಹುಡುಕಲು ಹೋದಳು. ಬ್ರಿಗೇಡಿಯರ್ ಹೊರಬಂದು ಯಾಮಿಯ ವಿಮಾನದ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಈ ಯುದ್ಧದ ವಾತಾವರಣದಿಂದ ಕರಡಿ ಓಡಿ ಹೋಗುತ್ತಿದ್ದಾಗ ಆದ್ದರಿಂದ ಅವಳು ಗಸ್ ತಲುಪಬಹುದು. ಈ ಮಧ್ಯೆ ಅವಳು ಅವನ ಫ್ರೆಂಡ್ ನನ್ನು ಭೇಟಿಯಾಗಿ ಕೇಳುತ್ತಾಳೆ. ಗಸ್ಗೆ ಹುಚ್ಚಿನಂತೆ ಸಹಾಯ ಮಾಡಲು ನೀವು ಏಕೆ ಬಯಸುತ್ತೀರಿ? ನಂತರ ಅವಳು ರಹಸ್ಯವನ್ನು ರಿವೀಲ್ ಮಾಡ್ತಾಳೆ. ಗಸ್ ಅವರ ಫ್ರೆಂಡ್ ಒಬ್ಬರು ನನ್ನ ಸಹೋದರಿ, ಆದ್ರೆ ಈ ಬಗ್ಗೆ ಆಕೆಗೆ ತಿಳಿದಿಲ್ಲ ಮತ್ತು ಗಸ್ ನನ್ನ ತಾಯಿಯನ್ನು ಕಂಡುಕೊಂಡರೆ ನಂತರ ನಾನು ಗಸ್ ತಲುಪುತ್ತೇನೆ ಮತ್ತು ನನ್ನ ತಾಯಿ ಮತ್ತು ಸಹೋದರಿಯನ್ನು ಭೇಟಿಯಾಗುತ್ತೇನೆ. ಅದನ್ನು ಕೇಳಿದ ಕರಡಿಯ ಫ್ರೆಂಡ್ ಕೂಡ ಅವಳಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ. ಮಕ್ಕಳನ್ನು ಹುಡುಕುತ್ತಿರುವಾಗ ಯಾಮಿ ಲ್ಯಾಬ್ ತಲುಪುತ್ತಾಳೆ. ಅಲ್ಲಿ ಎಲ್ಲ ಪ್ರಯೋಗಗಳು ನಡೆಯುತ್ತಿದ್ದವು. ಅವಳಿಗೆ ಅದು ಗೊತ್ತಾದಾಗ ಅಂತಹ ಕೆಟ್ಟ ಪ್ರಯೋಗಗಳನ್ನು ಹೈಬ್ರಿಡ್ ಮಕ್ಕಳೊಂದಿಗೆ ಮಾಡಲಾಗುತ್ತದೆ. ಆಗ ಅವಳು ತುಂಬಾ ಕೋಪಗೊಂಡಳು. ಈ ಕೋಪದಿಂದ
ಕೋಪದಿಂದಾಗಿ ಅವಳು ಪ್ರಯೋಗಾಲಯಕ್ಕೆ ಬೆಂಕಿ ಹಚ್ಚುತ್ತಾಳೆ. ಮಕ್ಕಳು ಓಡಿ ಹೋದಾಗ ಆರ್ಮಿಯು ಅವರ ಮುಂದೆ ಬಂದು ಅವರ ದಾರಿಯನ್ನು ತಡೆದರು. ಆದ್ರೆ ಸಮಯಕ್ಕೆ ಸರಿಯಾಗಿ ಗಸ್ ಮತ್ತು ಅವನ ಫ್ರೆಂಡ್ ಇಲ್ಲಿಗೆ ಬಂದರು ಮತ್ತು ಅವರು ಆರ್ಮಿದೊಂದಿಗೆ ಹೋರಾಡಲು ಸ್ಟಾರ್ಟ್ ಮಾಡಿದರು ಮತ್ತು ಆದ್ದರಿಂದ ಮಕ್ಕಳಿಗೆ ಓಡಿ ಹೋಗಲು ಮತ್ತೊಂದು ಅವಕಾಶ ಸಿಕ್ಕಿತು. ಆದ್ರೆ ಇಬ್ಬರಿಗೂ ಆರ್ಮಿಯನ್ನು ಸೋಲಿಸುವುದು ಕಷ್ಟವಾಗಿತ್ತು. ಆದ್ರೆ ಗಸ್ ಅವನ ಫ್ರೆಂಡ್ನ ಚಿಂತಿತ ಮುಖವನ್ನು ನೋಡಿದಾಗ ಅವನಿಗೆ ತುಂಬಾ ಕೋಪ ಬಂತು. ಅವನ ಕೊಂಬುಗಳಿಂದ ಎಲ್ಲರ ಮೇಲೆ ಆಕ್ರಮಣ ಮಾಡುವ ಮೂಲಕ ಅವನು ಅವರ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತಿದ್ದನು. ಎಲ್ಲಾ ಮಕ್ಕಳು ಸಹ ಅವರಿಗೆ ಸಹಾಯ ಮಾಡಲು ಹಿಂತಿರುಗಿದರು ಮತ್ತು ಆರ್ಮಿಯನ್ನು ಅಂತಹ ರೀತಿಯಲ್ಲಿ ಸೋಲಿಸುವ ಮೂಲಕ ಅವರೆಲ್ಲ ಬಂದು ಬಸ್ಸಿನಲ್ಲಿ ಕುಳಿತರು. ಈಗ ಯಾಮಿ ಮೃಗಾಲಯದೊಳಗೆ ಇದ್ದಳು. ಅವಳ ತಂಡ ಬ್ರಿಗೇಡಿಯರ್ ಜೊತೆ ಹೋರಾಡುತ್ತಿತ್ತು. ಬ್ರಿಗೇಡಿಯರ್ ಅವನ ಶಕ್ತಿಯುತ ವೆಪನ್ಗಳಿಂದ ಅವರನ್ನು ಸೋಲಿಸ್ತಾನೆ ಮತ್ತೆ ಮೃಗಾಲಯಕ್ಕೆ ಬರಲು ಹೊರಡುತ್ತಾನೆ. ಡಾಕ್ಟರ್ ಸಹ ಕಂಡುಕೊಂಡರು ಗಸ್ ವೈರಸ್ಗೆ ಆಂಟಿಡೋಟ್ ಹೊಂದಿದ್ದಾನೆ ಅಂತ. ಹಾಗಾಗಿ ಓಡಿ ಹೋಗುವ ಪ್ಲಾನ್ ಬಿಟ್ಟು ಮತ್ತೆ ಲ್ಯಾಬ್ಗೆ ಬರಲು ಸ್ಟಾರ್ಟ್ ಮಾಡ್ತಾನೆ. ಯಾಮಿ ಮತ್ತು ಗಸ್ ಅವರ ಫ್ರೆಂಡ್ ಕೂಡ ಬಸ್ಸಿನಲ್ಲಿ ಇತರ ಮಕ್ಕಳ ಬಳಿಗೆ ಬಂದರು. ಅವರು ಬ್ರಿಗೇಡಿಯರ್ ಮುಂದೆ ಅಲ್ಲಿಂದ ಓಡಿ ಹೋಗ್ತಾರೆ. ಹಾಗಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಡಾಕ್ಟರು ಹಿಂತಿರುಗಿ ಕಂಡುಕೊಂಡಾಗ ಲ್ಯಾಬ್ ಬೆಂಕಿಯಲ್ಲಿ ಅವರು ತುಂಬಾ ಚಿಂತಿತರಾಗಿದ್ದರು ಮತ್ತು ಅವನು ಅಲ್ಲಿಂದ ಹೊರಗೆ ಬಂದಾಗ ಅವನ ಹೆಂಡತಿಯೂ ಇರಲಿಲ್ಲ. ಅದನ್ನು ನೋಡಿದ ಅವರು ಇನ್ನಷ್ಟು ಬ್ರೇಕ್ ಡೌನ್ ಆದನು, ಏಕೆಂದರೆ ಅವನ ಹುಚ್ಚುತನದಿಂದ ಅವನ ಹೆಂಡತಿ ಅವನನ್ನು ತೊರೆದಳು. ಮಕ್ಕಳು ಖುಷಿಯಿಂದ ಬಸ್ಸಿನಲ್ಲಿ ಮುಂದೆ ಸಾಗುತ್ತಿದ್ದರು, ಏಕೆಂದರೆ ಅವರು ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸಿದರು. ಆದ್ರೆ ಇದ್ದಕ್ಕಿದ್ದಂತೆ ಅವರ ಮೇಲೆ ಆಕ್ರಮಣ ನಡೆಸಲಾಯಿತು. ಎಲ್ಲರ ಪ್ರಾಣ ಕಾಪಾಡಲು ಕರಡಿ ಅವನ ಸಹಚರರೊಂದಿಗೆ ಇಲ್ಲಿಗೆ ಬರುತ್ತಾಳೆ. ಈಗ ಸೇನಾ ಟ್ಯಾಂಕ್ ಅವರ ಮೇಲೆ ಆಕ್ರಮಣ ಮಾಡುವ ಬದಲು ಅವರಿಗೆ ಸಹಾಯ ಮಾಡುತ್ತದೆ. ಬಸ್ಸು ಅವರ ದಾರಿಯನ್ನು ತಡೆಯುತ್ತಿತ್ತು. ಸೇನಾ ಟ್ಯಾಂಕ್ ಅದನ್ನು ಸ್ಫೋಟಿಸುತ್ತದೆ, ಏಕೆಂದರೆ ಅದರ ಒಳಗಡೆ ಈ ಎಲ್ಲಾ ಮಕ್ಕಳ ಫ್ರೆಂಡ್ ಆಗಿದ್ದನು. ನೆಲವನ್ನು ಅಗೆದು ಬಿಡಬಹುದು. ಅದನ್ನು ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಈಗ ಕರಡಿಯ ಫ್ರೆಂಡ್ಸ್ ಲಾಸ್ಟ್ ಮ್ಯಾನ್ ಆರ್ಮಿಯೊಂದಿಗೆ ಹೋರಾಡಲು ಹೊರಟರು. ಕರಡಿ ಬಂದು ಗಸ್ ಅನ್ನು ಭೇಟಿಯಾದಾಗ ಮತ್ತು ಈಗ ಎಲ್ಲಾ ಜನರು ಮುಂದೆ ಸಾಗುತ್ತಿದ್ದಾರೆ. ಈಗ ನಾವು ಬಡ್ಡಿಯನ್ನು ಫಾಸ್ಟ್ ನಲ್ಲಿ ನೋಡ್ತೇವೆ. ಅವರ ಪ್ರಯೋಗದ ಬಗ್ಗೆ ಸರ್ಕಾರಕ್ಕೆ ತಿಳಿದಾಗ ಅವರು ತಮ್ಮ ಪ್ರಯೋಗಾಲಯದ ಮೇಲೆ ಆಕ್ರಮಣ ಮಾಡಿದರು. ಅದರ ನಂತರ ಬಡ್ಡಿ ಆ ಸಾಕ್ಷ್ಯಗಳನ್ನು ಮರೆಮಾಚುತ್ತಿದ್ದ. ಆ ಜನರು ಅವರನ್ನು ಎತ್ತಿಕೊಂಡು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಪ್ರಸ್ತುತ ಕರಡಿ ಗಸ್ನ ಫ್ರೆಂಡ್ ನನ್ನು ಭೇಟಿಯಾದರು ಮತ್ತು ತುಂಬಾ ಸಂತೋಷವಾಯಿತು, ಏಕೆಂದರೆ ಅವಳು ಅವಳ ಸಹೋದರಿಯಾಗಿದ್ದಳು. ಆದ್ರೆ ಅವಳು ಈ ರಹಸ್ಯವನ್ನು ಅವಳಿಗೆ ಹೇಳುವುದಿಲ್ಲ. ಈಗ ಯಾಮಿ ಎಲ್ಲಾ ಮಕ್ಕಳನ್ನು ಬಸ್ಸಿನಲ್ಲಿ ಕೂರಿಸ್ತಾಳೆ, ಆದ್ರೆ ಅವಳು ಹೋಗುವುದಿಲ್ಲ. ಅವಳ ಹಿಂದೆ ಅವಳ ಫ್ರೆಂಡ್ ಬಂದ. ನೀವು ಅದನ್ನು ಏಕೆ ಮಾಡುತ್ತಿದ್ದೀರಿ ಅಂತ ಕೇಳಲು ಯಾಮಿ ಹೇಳ್ತಾರೆ, ಏಕೆಂದರೆ ನನಗೆ ಈ ವೈರಸ್ ಇದೆ. ನಾನು ಈ ಕ್ಯೂರ್ ತೆಗೆದುಕೊಳ್ಳಲು ಬಯಸುವುದಿಲ್ಲ, ಏಕೆಂದರೆ ಅದು ನನ್ನ ಮಗುವಿನ ರಕ್ತದಿಂದ ಮಾಡಲ್ಪಟ್ಟಿದೆ ಮತ್ತು ಮಕ್ಕಳಿಗೆ ಅವಳ ಅಗತ್ಯವಿದ್ದ ಕಾರಣ. ಹಾಗಾಗಿ ಈ ಕಹಿ ಸತ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಬಸ್ಸಿನಲ್ಲಿ ಕುಳಿತಿದ್ದಾಳೆ. ಆದ್ದರಿಂದ ಅವಳು ಮಕ್ಕಳನ್ನು ಕ್ಯಾಬಿನ್ಗೆ ಬಿಡಬಹುದು. ಮರುದಿನ ಬೆಳಿಗ್ಗೆ ತನಕ ಈ ಜನರು ಕ್ಯಾಬಿನ್ ತಲುಪುವಲ್ಲಿ ಯಶಸ್ವಿಯಾದರು. ಮಕ್ಕಳು ಬಂದಾಗ ಅವರು ತುಂಬಾ ಸಂತೋಷಪಟ್ಟರು. ಅವರು ಇಲ್ಲಿ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ. ಆದ್ರೆ ಅದು ಅವರಿಗೆ ತಿಳಿದಿರಲಿಲ್ಲ. ಅವರ ತಾಯಿ ಯಾಮಿಯ ಜೀವ ಅಪಾಯದಲ್ಲಿದೆ. ಗಸ್ ಅವನ ತಾಯಿಯ ಟೇಪ್ ಅನ್ನು ಹೊಂದಿದ್ದನು. ಅವನು ಅದನ್ನು ಓಡಿಸ್ತಾನೆ ಮತ್ತು ಕೇಳ್ತಾನೆ ಮತ್ತು ಈ ಕತೆ ಫಾಸ್ಟ್ಗೆ ಹೋಗುತ್ತದೆ. ನಾವು ಅದನ್ನು ಅಲ್ಲಿ ಕಂಡುಕೊಂಡೆವು. ಈ ವೈರಸ್ನ ಮೊದಲ ಪರಿಣಾಮವು ವಿಜ್ಞಾನಿಯ ಮೇಲೆ ಆಗಿತ್ತು, ಏಕೆಂದರೆ ಅವಳು ಬಡ್ಡಿ ಮತ್ತು ಅವನು ಸಹ ವಿಜ್ಞಾನಿ ಮಾಡಿದ ಔಷಧಿಯನ್ನು ಅವಳ ಮೇಲೆ ಪ್ರಯೋಗ ಮಾಡಿಕೊಂಡಿದ್ದಳು. ಬಹುಶಃ ನಾನು ಕಾಯಿಲೆಯಿಂದ ಸುರಕ್ಷಿತ ಜೀವನವನ್ನು ಪಡೆಯುತ್ತೇನೆ ಎಂಬ ಭರವಸೆಯೊಂದಿಗೆ ಹೀಗೆ ಮಾಡಿಕೊಂಡಿದ್ದಳು. ಆದ್ರೆ ಪರಿಣಾಮ ವ್ಯತಿರಿಕ್ತವಾಯಿತು. ಆಕೆಯು ಈ ವೈರಸ್ಗೆ ಬಲಿಯಾದಳು. ತದನಂತರ ವೈರಸ್ ಈ ರೀತಿ ಹರಡಲು ಸ್ಟಾರ್ಟ್ ಮಾಡಿತು. ಆ ವಿಜ್ಞಾನಿ ಗಸ್ ಬಗ್ಗೆ ಬಡ್ಡಿಯನ್ನು ಕೇಳ್ತಾನೆ. ಅವನು ಕ್ಯೂರ್ ಅಂತ. ಆದ್ದರಿಂದ ಅವನಿಂದ ಕ್ಯೂರ್ ಮಾಡಿ ಮತ್ತು ನನ್ನ ವೈರಸ್ ಅನ್ನು ಗುಣಪಡಿಸಿ, ಏಕೆಂದರೆ ನಾನು ಸಾಯಲು ಬಯಸುವುದಿಲ್ಲ, ನಾನು ಬದುಕಲು ಬಯಸುತ್ತೇನೆ. ಆದ್ರೆ ಬಡ್ಡಿ ಗಸ್ ಅವನ ಮಗ ಅಂತ ಭಾವಿಸಿದ್ದರಿಂದ ಆದ್ದರಿಂದ ಅವಳು ಅವನ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಆಕೆಗೆ ಅವನ ಮಗನನ್ನು ಕ್ಯೂರ್ಗೆ ಬಳಸಿಕೊಳ್ಳಲು ಇಷ್ಟವಿರಲಿಲ್ಲ. ಇಲ್ಲಿ ಬಡ್ಡಿಯ ಸಹ ವಿಜ್ಞಾನಿ ಅವಳಿಗೆ ಹೇಳಿದರು, ನನ್ನ ಅಜ್ಜ ನಮಗಿಂತ ಮುಂಚೆಯೇ ಇದೆಲ್ಲವನ್ನು ಮಾಡಿದರು. ಅವರು ಈ ವೈರಸ್ಗೆ ಕ್ಯೂರ್ಗಾಗಿ ಹುಡುಕುತ್ತಿದ್ದರು ಮತ್ತು ಅವನು ಹಿಮಭರಿತ ಪರ್ವತಗಳಿಗೆ ಹೋದನು. ಈಗ ಬಡ್ಡಿ ಅದನ್ನು ತಿಳಿದುಕೊಂಡಾಗ ನಾನು ನನ್ನ ಮಗ ಗಸ್ಗೆ ಹೋಗುವುದು ಸರಿಯಲ್ಲ. ಆದ್ದರಿಂದ ಅವಳ ಮಗುವನ್ನು ಈ ಕ್ರೂರ ಪ್ರಪಂಚದಿಂದ ರಕ್ಷಿಸಲು ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ಅವಳು ಹಿಮಭರಿತ ಪ್ರದೇಶಗಳಲ್ಲಿ ವಿಜ್ಞಾನಿಗಳ ಅಜ್ಜನ ನಂತರ ಹೋದಳು ಮತ್ತು ನಾವು ಆರಂಭದಲ್ಲಿ ನೋಡಿದ ಅದೇ ದೃಶ್ಯವಾಗಿತ್ತು. ಮತ್ತು ಬಡ್ಡಿ ದೋಣಿಯಲ್ಲಿ ಸಿಕ್ಕ ಶವ ಅದು ವಿಜ್ಞಾನಿಯ ಅಜ್ಜ ಮತ್ತು ಅವರ ಸಹಚರರದು. ಈಗ ಗಸ್ ಡಿಸೈಡ್ ಮಾಡ್ತಾನೆ, ನಾನು ಕೂಡ ನನ್ನ ತಾಯಿಯನ್ನು ಹುಡುಕಲು ಹಿಮಭರಿತ ಪ್ರದೇಶಕ್ಕೆ ಹೋಗುತ್ತೇನೆ. ಆದ್ರೆ ಅವನ ಫ್ರೆಂಡ್ ಈ ರೀತಿ ಹೇಳಿ ಅವನನ್ನು ತಡೆಯುತ್ತಾನೆ. ನಿಮ್ಮ ತಾಯಿಗಿಂತ ಈ ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ಯಾಮಿ ಎಲ್ಲಾ ಮಕ್ಕಳಿಗೆ ಹೇಳ್ತಾರೆ, ನಾನು ಕೂಡ ಈ ವೈರಸ್ಗೆ ಬಲಿಯಾಗಿದ್ದೇನೆ. ಅದನ್ನು ಕೇಳಿ ಮಕ್ಕಳೆಲ್ಲ ದುಃಖಿತರಾದರು, ಏಕೆಂದರೆ ಅವಳು ಅವರ ತಾಯಿಯಾಗಿದ್ದಳು. ರಾತ್ರಿ ಎಲ್ಲರೂ ಮಲಗಿದ್ದಾಗ ಆಗ ಅವರು ಸ್ಟ್ರೇಂಜ್ ರೀತಿಯ ಧ್ವನಿಗಳನ್ನು ಕೇಳಿದರು. ಕರಡಿಯ ಫ್ರೆಂಡ್ ನೊಬ್ಬ ಇದ್ದ, ತುಂಬಾ ಗಾಯಗೊಂಡಿದ್ದರು. ಬ್ರಿಗೇಡಿಯರ್ ನನಗೆ ವಾರ್ನಿಂಗ್ ನೀಡಿದರು ಅಂತ ಅವಳು ಹೇಳ್ತಾರೆ. ನಾನು ಇಲ್ಲಿಗೆ ಬರುತ್ತಿದ್ದೇನೆ ಅಂತ. ಡಾಕ್ಟರು ಸ್ಥಳಕ್ಕೆ ಬಂದು ಕುಳಿತುಕೊಳ್ತಾರೆ. ಅಲ್ಲಿ ಪರ್ಪಲ್ ಫ್ಲವರ್ಗಳಿದ್ದವು. ಹೂವುಗಳ ಅನಿಲದಿಂದ ಅವನು ಅವನ ಹಿಂದಿನದನ್ನು ಯೋಚಿಸಲು ಸ್ಟಾರ್ಟ್ ಮಾಡಿದನು. ಅದರಿಂದ ಅವರು ಕಂಡುಕೊಂಡರು, ಈ ವೈರಸ್ಗೆ ನಿಜವಾಗಿಯೂ ಗಸ್ ಕಾರಣ.
ಅದನ್ನು ತಿಳಿದ ಡಾಕ್ಟರಿಗೆ ತುಂಬಾ ಸಂತೋಷವಾಯಿತು. ಅಲ್ಲಿ ಯಾಮಿ ಓಡುವ ಬದಲು ಹೋರಾಡಲು ಡಿಸೈಡ್ ಮಾಡ್ತಾಳೆ, ಏಕೆಂದರೆ ಅವಳು ಅರ್ಥ ಮಾಡಿಕೊಂಡಳು ಬ್ರಿಗೇಡಿಯರ್ ನಿಲ್ಲುವವರೆಗೂ ಅವನು ಈ ಮಕ್ಕಳನ್ನು ಬಿಡುವುದಿಲ್ಲ. ಅದಕ್ಕಾಗಿಯೇ ಗಸ್, ಯಾಮಿ ಮತ್ತು ಅವರ ಫ್ರೆಂಡ್ ಅವರು ಲಾಸ್ಟ್ ಮ್ಯಾನ್ ಆರ್ಮಿದೊಂದಿಗೆ ಹೋರಾಡಲು ನಿಲ್ಲುತ್ತಾರೆ. ಉಳಿದ ಮಕ್ಕಳನ್ನು ಕರಡಿಯೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಗುತ್ತದೆ. ಗಸ್ ಇಲ್ಲಿ ಪ್ರತಿ ಸ್ಥಳದ ಬಗ್ಗೆ ತಿಳಿದಿದ್ದರು. ಅವನ ಇಬ್ಬರು ಸಹಚರರೊಂದಿಗೆ ಅವನು ಲಾಸ್ಟ್ ಮ್ಯಾನ್ ಆರ್ಮಿಯನ್ನು ಬಲೆಗೆ ಬೀಳಿಸಲು ತಯಾರಿ ಸ್ಟಾರ್ಟ್ ಮಾಡ್ತಾನೆ. ಇದರಲ್ಲಿ ಅವರು ಸಾಕಷ್ಟು ಯಶಸ್ವಿಯಾದರು. ಕರಡಿ ಮಕ್ಕಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಬಂದಿತು. ಬ್ರಿಗೇಡಿಯರ್ ಅವನ್ ಲಾಸ್ಟ್ ಮ್ಯಾನ್ ಆರ್ಮಿಯೊಂದಿಗೆ ತಲುಪಿದ್ದಾಗ ಇದರಲ್ಲಿ ಆತನ ಸಹೋದರ ಬಂದೂಕು ತೋರಿಸಿ ಇದನ್ನೆಲ್ಲ ಮಾಡಲು ತಡೆಯುತ್ತಿದ್ದ. ಆದ್ರೆ ಬ್ರಿಗೇಡಿಯರ್ ಯಾರ ಮಾತನ್ನು ಕೇಳಲು ಹೋಗುತ್ತಿರಲಿಲ್ಲ. ಅವನು ಸ್ಪಷ್ಟವಾಗಿ ನಿರಾಕರಿಸ್ತಾನೆ. ಈ ಕಾರಣದಿಂದಾಗಿ ಅವನ ಸಹೋದರ ಕೂಡ ಗುಂಡು ಹಾರಿಸ್ತಾನೆ. ಆದ್ರೆ ಬ್ರಿಗೇಡಿಯರ್ ಬಹಳ ಬುದ್ಧಿವಂತರಾಗಿದ್ದರು. ಅವನಿಗೆ ಅವನ ಸಹೋದರನ ಉದ್ದೇಶಗಳು ಈಗಾಗಲೇ ತಿಳಿದಿದ್ದವು. ಅದಕ್ಕೆ ಆತ ಬಂದೂಕನ್ನು ಖಾಲಿ ಮಾಡಿದ. ಬಂದೂಕನ್ನು ಕಸಿದುಕೊಳ್ಳುವ ಮೂಲಕ ಅವರೇ ಅದರಲ್ಲಿ ಗುಂಡುಗಳನ್ನು ಹಾಕ್ತಾರೆ ಮತ್ತು ಅವನ ಸಹೋದರನನ್ನು ಗುಂಡು ಹಾರಿಸಿ ಕೊಲ್ಲುತ್ತಾನೆ ಮತ್ತು ಮತ್ತೊಮ್ಮೆ ಅವನ ಆರ್ಮಿದೊಂದಿಗೆ ಹೈಬ್ರಿಡ್ಗಳನ್ನು ಹಿಡಿಯಲು ಹೋಗುತ್ತಾನೆ. ಆದ್ರೆ ಗಸ್ ಅವರಿಗೆ ಉತ್ತಮ ಬಲೆಗಳನ್ನು ಸಿದ್ಧಪಡಿಸಿದ್ದರು. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಸಿಲುಕಿಕೊಳ್ಳಲಾರಂಭಿಸುತ್ತಾರೆ. ಹಗ್ಗದಲ್ಲಿ ಯಾರೋ ಒಬ್ಬರ ಕಾಲು ಸಿಲುಕಿ ನೇತಾಡುತ್ತಿದ್ದರು. ಯಾರೋ ಒಬ್ಬರ ಮೇಲೆ ಕಲ್ಲುಗಳು ಬಿದ್ದಿವೆ. ಬಲೆಗೆ ಸಿಲುಕಿಕೊಳ್ಳುವ ಮೂಲಕ ಎಲ್ಲರನ್ನೂ ಹಿಡಿದ ನಂತರ ಗಸ್ನ ಫ್ರೆಂಡ್ ಅವರನ್ನು ಒಬ್ಬೊಬ್ಬರಾಗಿ ಕೊಲ್ಲುತ್ತಾನೆ ಮತ್ತು ಕೊನೆಯಲ್ಲಿ ಅವನು ಬ್ರಿಗೇಡಿಯರ್ ಅನ್ನು ಸಹ ಹಿಡಿಯುತ್ತಾನೆ. ಆದ್ರೆ ಹೋರಾಟದಲ್ಲಿ ಬ್ರಿಗೇಡಿಯರ್ ಗಸ್ನ ಫ್ರೆಂಡ್ ನನ್ನು ಗಾಯಗೊಳಿಸುತ್ತಾನೆ. ಗಸ್ ಅನ್ನು ಹಿಂಬಾಲಿಸುತ್ತಾನೆ. ಅದನ್ನು ನೋಡಿದ ಯಾಮಿ ಗಸ್ ನನ್ನು ಮರೆಮಾಡಿ ಬಂದೂಕನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಬ್ರಿಗೇಡಿಯರ್ ನನ್ನು ತಡೆಯಲು ಹೋಗುತ್ತಾಳೆ. ಗಸ್ನ ಫ್ರೆಂಡ್ ನಾದ ತಕ್ಷಣ ಲಾಸ್ಟ್ ಮ್ಯಾನ್ ಆರ್ಮಿಯ ಸೈನಿಕನಿಂದ ಸಿಕ್ಕಿಬಿದ್ದಿದ್ದಾಳೆ. ನಂತರ ಕರಡಿ ಬೇರೆ ರೀತಿಯಲ್ಲಿ ಬರುತ್ತಾಳೆ ಮತ್ತು ಅವನೊಂದಿಗೆ ಹೋರಾಡಲು ಸ್ಟಾರ್ಟ್ ಮಾಡ್ತಾಳೆ. ಬಹಳ ದಿನಗಳಿಂದ ಇವರ ನಡುವೆ ಮಹಾ ಜಗಳ ನಡೆಯುತ್ತಲೇ ಇರುತ್ತದೆ ಮತ್ತು ಕೊನೆಯಲ್ಲಿ ಕರಡಿ ಅವಳನ್ನು ಸೋಲಿಸುತ್ತಾಳೆ. ಈ ಮಧ್ಯೆ ಒಂದು ಚಿತ್ರವನ್ನು ನೋಡಿದಾಗ ಅವರ ಸಹೋದರಿ ಕಂಡುಕೊಂಡರು. ಆ ಕರಡಿ ನನ್ನ ತಂಗಿ ಅಂತ. ಆದ್ರೆ ಅವಳು ಅದನ್ನು ನಂಬದೆ ಮುಂದೆ ಹೋಗುತ್ತಾಳೆ. ಯಾಮಿ ಬ್ರಿಗೇಡಿಯರ್ ಜೊತೆ ಜಗಳವಾಡ್ತಾಳೆ ಮತ್ತು ಮೊದಲು ಅವನಿಗೆ ಉತ್ತಮ ಹೊಡೆತವನ್ನು ನೀಡುವ ಮೂಲಕ ಅವನನ್ನು ಬೀಳಿಸ್ತಾಳೆ. ತದನಂತರ ಅವಳು ಅವಳ ವೈರಸ್ ರಕ್ತವನ್ನು ಅವನ ಕುತ್ತಿಗೆಗೆ ಹಾಕ್ತಾಳೆ. ಈಗ ಬ್ರಿಗೇಡಿಯರ್ ಕೂಡ ಈ ವೈರಸ್ಗೆ ಬಲಿಯಾಗಿದ್ದಾನೆ. ಅದನ್ನು ನೋಡಿದ ಗಸ್ ವೈರಸ್ ಕ್ಯೂರ್ ಅನ್ನು ಇಲ್ಲಿಂದ ತೆಗೆದುಕೊಂಡು ಓಡಿ ಹೋಗ್ತಾನೆ. ಇದರಿಂದ ಬ್ರಿಗೇಡಿಯರ್ ತಂತಾನೆ ಆಂಟಿಡೌಟ್ ತೆಗೆದುಕೊಂಡು ಆರಾಮಾಗಿರಲಿ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಅವನನ್ನು ತಡೆಯಲು ಬ್ರಿಗೇಡಿಯರ್ ಕೂಡ ಹಿಂದೆ ಓಡಿದ. ಕಾಲಿಗೆ ಗುಂಡು ಹೊಡೆದು ಗಾಯಗೊಳಿಸುತ್ತಾನೆ. ನಂತರ ಅವನು ಗಸ್ ಅನ್ನು ಹಿಡಿಯಲು ಹೊರಟಿದ್ದನು ಮತ್ತು ಅವನನ್ನು ಕೊಲ್ಲಲಿದ್ದನು. ಆಗ ಅವನ ಇತರ ಫ್ರೆಂಡ್ಸ್ ಇಲ್ಲಿಗೆ ಬಂದು ಬ್ರಿಗೇಡಿಯರ್ ಮೇಲೆ ಆಕ್ರಮಣ ಮಾಡ್ತಾರೆ. ಗಸ್ ನ ಬುಲ್ಕಮ್ ಕ್ಯಾನಿಯನ್ ಬ್ರಿಗೇಡಿಯರ್ ಅನ್ನು ಕೆಡವುತ್ತಾನೆ. ಗಸ್ ಮುಗುಳ್ನಗುತ್ತಾ ಕ್ಯೂರ್ ನೊಂದಿಗೆ ಮುಂದೆ ಸಾಗುತ್ತಿದ್ದ, ಏಕೆಂದರೆ ಎಲ್ಲವೂ ಸರಿಯಾಗಿದೆ ಅಂತ ಅವರು ಭಾವಿಸಿದರು. ಆದ್ರೆ ಹಿಂದಿನಿಂದ ಬ್ರಿಗೇಡಿಯರ್ ಬಾಣದಿಂದ ಹೊಡೆದು ಗಾಯಗೊಳಿಸುತ್ತಾನೆ. ಅದರ ನಂತರ ಬ್ರಿಗೇಡಿಯರ್ ಸಾಯುತ್ತಾನೆ. ಗಸ್ ಕೂಡ ಪ್ರಜ್ಞಾಹೀನನಾದ. ನನ್ನ ತಾಯಿ ಬಡ್ಡಿ ಹಿಮಭರಿತ ಪ್ರದೇಶದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಅವರು ಭಾವಿಸಿದರು ಮತ್ತು ಆಕೆಗೆ ಸಹಾಯ ಬೇಕು. ಆಕೆಯ ಸ್ಥಿತಿಯು ಸರಿಯಿಲ್ಲ. ಆದ್ದರಿಂದ ಅವನು ಗುಣಮುಖನಾದ ತಕ್ಷಣ ಅವನು ಅವನ ಫ್ರೆಂಡ್ರೊಂದಿಗೆ ಹೊಸ ಸಾಹಸಕ್ಕೆ ಹೋಗ್ತಾನೆ, ಅವನ ತಾಯಿಯನ್ನು ಮತ್ತು ಬಡ್ಡಿಯನ್ನು ಹುಡುಕಲು. ಈ ಸಮಯದಲ್ಲಿ ಅವರು ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರೆ ಅವರು ಧೈರ್ಯಶಾಲಿಗಳಾಗಿದ್ದರು ಮತ್ತು ನಾವು ಬ್ರಿಗೇಡಿಯರ್ ಅನ್ನು ಸೋಲಿಸಿದ್ದೇವೆ ಅಂತ ಅವರು ಸಂತೋಷಪಟ್ಟರು. ಮತ್ತು ಇದರೊಂದಿಗೆ ಈ ಕಥೆಯು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.